ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಎಕ್ಸಾಮ್ ಎಲ್ಲರೂ ಮುಗಿಸಿದೀರಾ? ಯಾವ ರೀತಿ ಆಗಿದೆ ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಆಗಿ ತಿಳಿಸಿ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಒಂದು ಮೋಟಿವೇಶನ್ ತರ. ಕಡಿಮೆ ಬರೆದವರಿಗೆ ಅನ್ಸುತ್ತೆ ನಾನು ಕೂಡ ಕಡಿಮೆ ಬರ್ದಿದ್ದೀನಿ, ತುಂಬಾ ಜನ ಬರ್ದಿದ್ದಾರೆ ಅಂತ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ತಾರೆ. ಅದಕ್ಕೋಸ್ಕರ ತಪ್ಪದೆ ಕಾಮೆಂಟ್ ಹಾಕಿ ಎಷ್ಟು ಮಾರ್ಕ್ಸ್ ಬರ್ದಿದ್ದೀರಾ ಅಂದ್ರೆ ನೋಡಿದವರೆಲ್ಲ ಕಾಮೆಂಟ್ ಹಾಕ್ಲೇಬೇಕು ಗೈಸ್. ಲೈಕ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಹಾಕ್ಲೇಬೇಕು. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ತುಂಬಾ ಅಪ್ಡೇಟ್ಸ್ ಗಳು ನಿಮಗಾಗಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಗೈಸ್, ಯಾಕಂದ್ರೆ ನಿಮ್ಮ ರಿಸಲ್ಟ್ ಅಪ್ಡೇಟ್ ಕೂಡ ನಮ್ಮ ಚಾನಲ್ ನಲ್ಲೇ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಚೂಸ್ ಅ ರೈಟ್ ಕರೆಕ್ಟ್ ಆನ್ಸರ್. ಅದರಲ್ಲಿ ಸೋಷಿಯಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅಂತ ಇದೆ. ಅದರಲ್ಲಿ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಆಪ್ಷನ್ ಡಿ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ನೋಡೋದಾದ್ರೆ ಇಂಟರ್ನಲ್ ಸೋರ್ಸ್ ಆಫ್ ರೆಕ್ರೂಟ್ಮೆಂಟ್ ಈಸ್ ಟ್ರಾನ್ಸ್ಫರ್ ಅಂತ ಆಗುತ್ತೆ. ಇನ್ನು ಥರ್ಡ್ ಒನ್ ನೋಡೋದಾದ್ರೆ ಅಬ್ರಾಹಂ ಮಾಸ್ಲೋ. ಯಾಕಂದ್ರೆ ಕ್ವಶನ್ ದೊಡ್ಡದಿದೆ, ಟೈಮ್ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ ಓದ್ತಾ ಇಲ್ಲ. ಇದನ್ನ ಜಸ್ಟ್ ಆನ್ಸರ್ ಅಷ್ಟೇ ಹೇಳ್ತಾ ಇದ್ದೀನಿ. ಅಬ್ರಾಹಂ ಮಾಸ್ಲೋ ಅಂತ ಇದೆ. ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ, ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ಇನ್ನು ಫಿಫ್ತ್ ಒನ್ ನೋಡೋದಾದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ. ಅಂದ್ರೆ ಇದು ಕರೆಂಟ್ ಅಸೆಟ್ ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಕಡೆ ಹೋಗೋದಾದ್ರೆ ಮೊದಲ ಆನ್ಸರ್ ಬಂದ್ಬಿಟ್ಟು ಮ್ಯಾನೇಜರಿಯಲ್ ಪ್ರಿನ್ಸಿಪಲ್. ಇನ್ನ ಸೆವೆಂತ್ ಒನ್ ನೋಡೋದಾದ್ರೆ ಬಜೆಟ್ ಆಗುತ್ತೆ. ಇನ್ನ ಏಯ್ತ್ ಒನ್ ನೋಡೋದಾದ್ರೆ ಡೆಲಿಗೇಷನ್. ಇನ್ನ ನೈನ್ತ್ ಒನ್ ಸೆಂಡರ್ ಆಗುತ್ತೆ. ಇನ್ನ 10th ಒನ್ ನೋಡೋದಾದ್ರೆ ಪಬ್ಲಿಸಿಟಿ. ಇನ್ನ ಮ್ಯಾಚ್ ದ ಫಾಲೋವಿಂಗ್ ನೋಡೋದಾದ್ರೆ ಮೊದಲ ಆಪ್ಷನ್ ಎಗೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೇಜರ್ ಅಂತ ಇದೆ, ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನ ಬಿಗೆ ನೋಡೋದಾದ್ರೆ ಅಸಂಪ್ಷನ್ಸ್ ಅಬೌಟ್ ಫ್ಯೂಚರ್ ಅಂತ ಇದೆ. ಮತ್ತೆ ಆಪ್ಷನ್ ಸಿಗೆ ಇದು 4ನೇ ಆನ್ಸರ್ ಕರೆಕ್ಟ್ ಆಗುತ್ತೆ, ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಇನ್ನು ಡಿಗೆ ಸ್ಟಾಫಿಂಗ್ಗೆ ಪುಟ್ಟಿಂಗ್ ಪೀಪಲ್ ಟು ಜಾಬ್ಸ್ ಅಂತ ಇದೆ. ಇನ್ನು ಲಾಸ್ಟ್ ನೋಡೋದಾದ್ರೆ ಟ್ರಾನ್ಸ್ಪೋರ್ಟೇಷನ್ದು ಕಾಂಪೊನೆಂಟ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಇವೆಲ್ಲವನ್ನ ನೀವು ಚೆನ್ನಾಗಿ ಬರ್ದಿದ್ದೀರಾ ಅನ್ಕೊಂತೀನಿ. ಇದನ್ನ ಎಷ್ಟು ಅಟೆಂಪ್ಟ್ ಮಾಡಿದೀರಾ ಮತ್ತು ಎಷ್ಟು ಮಾರ್ಕ್ಸ್ ಹೋಯ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 1 ಮಾರ್ಕ್ಸ್ ಎಲ್ಲ ವಿದ್ಯಾರ್ಥಿಗಳು ಅಟೆಂಪ್ಟ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಇನ್ನ 2 ಮಾರ್ಕ್ಸ್ಗೆ ಬರ್ದಿರ್ತೀರಾ. ಇನ್ನು 4 ಮಾರ್ಕ್ಸ್ಗೆ ಎಷ್ಟು ಬರ್ದಿರ್ಬೇಕು ಮಾರ್ಕ್ಸ್ ಕೊಡ್ತಾರೆ ಅಂತ ಅಂದ್ರೆ ನೀವು ಪಾಯಿಂಟ್ ಗಳನ್ನ ಕರೆಕ್ಟ್ ಆಗಿ ಹಾಕಿರ್ಬೇಕು. ಮತ್ತೆ ಎಕ್ಸ್ಪ್ಲನೇಷನ್ ಅನ್ನ ಬುಕ್ ವೈಸ್ ಒಂದು ಅರ್ಧ ಇದ್ರು, ನೀವು ಓನ್ ಆಗಿ ಒಂದು ಅರ್ಧ ಬರ್ದಿದ್ರು ಮಾರ್ಕ್ಸ್ ಫುಲ್ ಸಿಗುತ್ತೆ. ಬಟ್ ಎಲ್ಲ ಓನ್ ಆಗಿ ಅದರ ಎಕ್ಸ್ಪ್ಲನೇಷನ್ ಬರ್ದಿದ್ರೆ ಸ್ವಲ್ಪ ಮಾರ್ಕ್ಸ್ ಕೊಡೋದು ಡೌಟ್. 4 ಕೊಡೋಲ್ಲಿ 3 ಕೊಡ್ಬೋದು. ಅಂದ್ರೆ ನೀವು ಚೆನ್ನಾಗಿ ಬರ್ದಿದ್ರೆ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಇವ್ಯಾಲ್ಯೂಮೇಟರ್ ಮೇಲೆ ಡಿಪೆಂಡ್. ಡಿಮೋಟಿವೇಟ್ ಆಗೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಇನ್ನು ಲಾಸ್ಟ್ 8 ಮಾರ್ಕ್ಸ್ ಕ್ವಶನ್ಸ್. ಇದಕ್ಕೆ ನೀವು 8 ಪಾಯಿಂಟ್ಸ್ ಗಳನ್ನ ಬರ್ದಿರ್ಬೇಕು. ಎಷ್ಟೆಲ್ಲ ಕ್ವಶನ್ಸ್ ಗಳಿಗೆ ಅಟೆಂಪ್ಟ್ ಮಾಡಿದೀರಾ, ಕ್ವಶನ್ ಪೇಪರ್ ಟಫ್ ಇದೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ನಿಮಗೆ ಅನಿಸ್ತು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗೆ ಯಾರ್ಯಾರು ಲೈಕ್ ಹಾಕಿಲ್ಲ ಬೇಗ ಒಂದು ಲೈಕ್ ಹಾಕಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ಸ್.